ಮಾಡ್ತಿದ್ದಾಳೆ ಕಿಯಾ. ಇವತ್ತು ಟ್ರಾವೆಲಿಂಗ್ ಡೇ. ನಾನು ಗಿಡನೆಲ್ಲ ಸೆಟ್ ಮಾಡ್ತಾ ಇದ್ದೇನೆ. ಎಲ್ಲ ಇಲ್ಲಿ ಇಟ್ಟರೆ ಈಸಿ ಆಗ್ತದೆ ಅವ್ರಿಗೆ ನೀರು ಹಾಕಲಿಕ್ಕೆ. ಹಾಗೂ ಇದು ನೀರಿನ ಗಿಡಗಳನ್ನೆಲ್ಲ ಇಲ್ಲಿ ಇಡ್ತಿದ್ದೇನೆ. ಇದಕ್ಕೆ ಹೆಚ್ಚು ಬಿಸಿಲು ಬೇಡ. ಇವರ ಪ್ಯಾಕಿಂಗ್ ಸಹ ಮಾಡಿ ಮುಗಿಸಿದೆ. ಈಗ ನೆಲ ಒರೆಸ್ತಾ ಇದ್ದೇನೆ. ಇವರ ಪ್ಯಾಕಿಂಗ್ಸ್ ಆಲ್ಮೋಸ್ಟ್ ಆಯಿತು. ಸೊ ಖಾಲಿ ಇವರ ಬಟ್ಟೆ ಹಾಗೂ ಶೂಸ್ ಹಾಕಿದರೆ ಆಯಿತು. ಡ್ಯಾಡ ಕುದಲ್ ಕಟ್ತಿದ್ದಾರೆ. ಕಟ್ಟಿ ಕಟ್ಟಿ ಎಲ್ಲ ಗೊತ್ತಿರಬೇಕು. ಇಲ್ಲಿ ಸಹ ಬೆಡ್ಶೀಟ್ ಎಲ್ಲ ಚೇಂಜ್ ಆಯಿತು. ನಮ್ಮ ಬೆಡ್ಶೀಟ್ ಅಲ್ಲಿ ಮೂಲೆಯಲ್ಲಿ ಉಂಟು. ಹೈ ಹೈ ಇನ್ನು ಸಹ ಹೈ ಹೈ ಪೂನಿ. ಕಟ್ಟಿದ್ರಾ ಹೈ? ಇಲ್ಲಿ ಇಲ್ಲಿ ಕೋಂಪು ಅದು ಅಷ್ಟೇ. ಇದರೆಲ್ಲ ಇದು ಉಂಟು ಚಂದ ಇಲ್ಲ ಅದು. ಸರಿ ಕೋಂಬ್ ಮಾಡಿ. ಶೇಯೋ ಈಗ ಎದ್ದು ಬಂದಾಗ ಉಂಟು. ಸ್ವಲ್ಪ ಫಿನಿಶ್ ಕೊಡು. ಅದಕ್ಕೆ ಫಿನಿಶ್ ಬೇರೆ. ಥ್ಯಾಂಕ್ ಯು ಬೇರೆ. ಅಷ್ಟೇ ಅಕ್ಕ ಹೇಳಿದ್ಲು ಬಾಂಬೆಯಲ್ಲಿ ರೆಡ್ ಅಲರ್ಟ್ ಅಂತೆ. ನಾವು ಬರುವ ದಿನ ರೆಡ್ ಅಲರ್ಟ್ ಆಗ್ಬೇಕಾ ಮಾರೆ. ಗೊತ್ತಿಲ್ಲ ಎಂತ ಆಗ್ತದೆ ಅಂತೇಳಿ. ಅವಳ ಏರಿಯಾದಿಂದ ಸ್ವಲ್ಪ ಎದುರು ಫುಲ್ ಫ್ಲಡ್ ಅಂತೆ. ಇನ್ನು ಬೋಟಲ್ಲಿ ಹೋಗುದಾ ಗಾಡಿಯಲ್ಲಿ ಹೋಗುದಾ ಗೊತ್ತಿಲ್ಲ. ನೋಡುವ ಎಂತ ಆಗ್ತದೆ ನೋಡುವ. ನಾನು ಹೇಳಿದೆ ರಿಸ್ಕ್ ತಗೊಳ್ಳೋದು ಬೇಡ. ಯಾಕಂದರೆ ಅವರಿಗೆ ಸಹ ಮಗಳಿದ್ದಾಳಲ್ಲ, ಮಗು ಉಂಟು. ಸೊ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ. ನೋಡಿ ನನಗೆ ಬೇರೆ ರಿಕ್ಷಾಲ್ಲಾದರೆ ಟ್ಯಾಕ್ಸಿಯಲ್ಲಿ ಸಹ ಬರ್ಬೋದು. ಸೊ ರಿಸ್ಕ್ ಬೇಡ ಅಂತ ಹೇಳಿದ್ದೇನೆ ಅಂಕಲ್ ಮತ್ತು ಅಕ್ಕಗೆ. ಮತ್ತೆ ಗೊತ್ತಿಲ್ಲ, ಯಾಕಂದರೆ ತುಂಬ ಮಳೆ ಉಂಟು ಅಂತ ನಾನು ಕೇಳಿದೆ ಬಾಂಬೆಯಲ್ಲಿ. ಮ್ಯಾಂಗ್ಳೂರಲ್ಲಿ ಸಹ ಮಳೆ ಅಂತೆ. ಮಮ್ಮಿ ಹೇಳ್ತಾ ಇದ್ರು ಮ್ಯಾಂಗ್ಳೂರಲ್ಲಿ ಸಹ ಮಳೆ. ನಮಗೆ ಇದು ಬರ್ತಾ ಉಂಟು, ಎಂತ ಹೇಳ್ತಾರೆ, ಬರ್ಡೇಗೆಲ್ಲ ಹೊಡಿತಾರಲ್ಲ ಟೈ ಟುಯಿ ಅಂತೇಳಿ. ನಮಗೆ ನಾವು ಬರೋದಂತೇಳಿ ಜೋರು ಮಳೆ ಊರಲ್ಲಿ. ಬೆಳಿಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಕಿಚನ್ ಕ್ಲೋಸ್ಡ್. ಇನ್ನು ಅಡಿಗೆ ಮಾಡಿ ಪಾತ್ರೆ ತೊಡುವಾಗ ಲೇಟ್ ಆಗ್ತದಲ್ಲ. ಸೊ ಅದರಿಂದಾಗಿ ಇಂಡಿಯಾ ಹೌಸಿಗೆ ಹೋಗ್ತಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬಂದಿದ್ದೇವೆ ಇಂಡಿಯಾ ಹೌಸಿಗೆ ಬ್ರೇಕ್ಫಾಸ್ಟಿಗೆ. ಹೇಗೆ ಹೇಳ್ತಾಳೆ ನೋಡಿ, ಅಪ್ಪ ಬಿಟ್ಟು ಅವಳು ಹೇಳುದು ಮೀನುಂಟು, ಮೀನೊಟ್ಟಿಗೆ ನೀವಿರಿ ಅಂತೀನಿ ಅಲ್ಲ ಮಗ. ವರ್ಷ ಬಂದಾರೆ ಬ್ರೇಕ್ಫಾಸ್ಟಿಗೆ ಸಿದ್ದೇಕ್ ಹಾಗೂ ಅವರ ಫ್ಯಾಮಿಲಿ ಎಲ್ಲ. ಇಲ್ಲಿ ರಶ್ ಆಗಿದೆ ಅಂಗಡಿಗೆ. ಸೇಮ್ ಟು ಸೇಮ್ ಊರಿನ ಗೂಡಂಗಡಿ ನೋಡಿ. ಅದರಷ್ಟಿಗೆ ಹೋಗ್ತಾ ಉಂಟು ನೋಡಿ. ಎದುರಲ್ಲಿ ಚಿತ್ರ ಸಹ ಬರ್ತದೆ. ಯಾರಿಲ್ಲ ಯಾರಿಲ್ಲ ಹೋಗಿ ಹೋಗಿ ಅಂತ ಇಂಡಿಕೇಟರ್ ಹಾಕಿದ್ರೆ ಬದಿಗೆ ಹೋಗ್ತದ. ಇನ್ನು ಗಾಡಿ ಬಿಡ್ಬೇಕಂತ ತಿಳಿಸಿಲ್ಲವೇನ, ಅದ್ರಷ್ಟಿಗೆ ಅದೇ ಹೋಗ್ತದೆ. ಬಂದಿದೆ ಅಲ್ಲ ಅಂತ ಗಾಡಿ ಸಹ. ಸೇಫ್ಟಿ ವೈಸ್ ಒಳ್ಳೆ ಉಂಟು. ಎಂತ ಹಣ ಕೊಡ್ತೇವೆ ಈ ಗಾಡಿಗೆ, ಅದಕ್ಕೆ ವರ್ತ್ ಅಲ್ಲ, ಅಷ್ಟು ಸೇಫ್ಟಿ ಉಂಟು. ಆಯ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಕ್ಯಾಮರಾ ನೋಡಿ ಅಂತೆ, ಎಲ್ಲ ಕಡೆ ಕ್ಯಾಮರಾ ಉಂಟು. ಎಲ್ಲಿ ಸಹ ಗುದ್ದಬಾರ್ದು ಅಂತೇಳಿ ಎಲ್ಲ ಕಡೆ ಕ್ಯಾಮರಾ ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ಎಂತ ಹತ್ತಿರ ಬಂದ್ರೆ ಟಿಂಗ್ 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 ಆಗ್ತದೆ. ಈ ಗಾಡಿಯಲ್ಲಿ ಆಕ್ಸಿಡೆಂಟ್ ಮಾಡ್ತಾರ ಅಲ್ಲಿ ಯಾರು ಸಹ ಮಾಡ್ತಾರ ಇದ್ರಲ್ಲಿ ಸಹ. ನಮ್ಗೆ ಬೇರೆ ಅಂತ ಅದು ಹೌದು. ಈಗ ಡಾಕ್ಟರ್ನವರಿಗೆ ಪೇಷಂಟ್ ಇಲ್ಲದೆ ಬೇರೆ ಅಂತ. ಅದು ಹೌದು. ಅವರಿಗೆ ಸಹ ಎಲ್ಲ ಕನೆಕ್ಟೆಡ್ ಅಲ್ಲ. ನಾನು ಯಾರು ಆಕ್ಸಿಡೆಂಟ್ ಮಾಡ್ಬೇಕು ಹೇಳುದಲ್ಲ, ಬಟ್ ಜನರಲ್ ಆಗಿ ಹೇಳುದು. ಹುಷಾರಿಲ್ಲದ್ರೆ ಡಾಕ್ಟರ್ನವರಿಗೆ ಬಿಸ್ನೆಸ್ ಉಂಟಾ, ಹಾಸ್ಪಿಟಲ್ ಬಿಸ್ನೆಸ್ ಉಂಟು ಇಲ್ಲ. ಕಿಯಾರನ್ಗೆ ಊಟ ಮಾಡಿಸ್ತಾ ಇದ್ದಾರೆ. ಬೇಗ ತಿನ್ನು ಮಗ. 2:15ಗಲ್ಲ ಹೊರಡುದು. 2:15ಗೆ ಹೊರಡ್ತೇವೆ. ಈಗ 1:35 ಆಗ್ತಾ ಬಂತು. ನಾನು ಸಹ ಊಟ ಉಂಟು. ನನಗೆ ಬಿರಿಯಾನಿ. ಊರಿಗೆ ಬರೋ ಖುಷಿಯಲ್ಲಿ ನನಗೆ ಬಿರಿಯಾನಿ ಇವತ್ತು. ಈಗೆಲ್ಲ ಸ್ನಾನ ಮಾಡಿ ಆಯಿತು. ಬೊಂಬೈಯಲ್ಲಿ ನೀರಿಲ್ಲ ಅಂತೇಳಿ ಅಲ್ಲ, ಫ್ರೆಶ್ ಆಗಿ ಹೋಗುವ ಅಂತೀನಿ. ಬೊಂಬೈಯಲ್ಲಿ ಕಂಡಪಟ್ಟೆ ನೀರು. ಅಂಕಲ್ ಈಗ ಫೋಟೋ ಕಳಿಸಿದ್ರು. ಅವರ ಬಿಲ್ಡಿಂಗ್ದು ಸೈಡಲ್ಲೆಲ್ಲ ನೀರು ತುಂಬಿದೆ ಅಂತ ಹೇಳಿದ್ರು. ಅಂದರೆ ಅವರ ಫ್ಲ್ಯಾಟಲ್ಲಿ ಅಲ್ಲ, ಪಕ್ಕದ ಫ್ಲ್ಯಾಟಲ್ಲಿ. ನಾನು ಇನ್ನು ದೋಣಿಯಲ್ಲಿ ಹೋಗುದಾ, ಫುಲ್ ನೀರು ತುಂಬಿದೆ. ಬಾಂಬೆಯಲ್ಲಿ ಹಾಗೆ ಅಲ್ಲ, ಮತ್ತು ನೀರು ಬೇಗ ಹೋಗ್ತದೆ ಸಹ, ಆದರೆ ತುಂಬುದು ಬೇಗ, ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಅಲ್ಲ. ಮುಂಚೆ ಒಂದು ಪ್ರೇಯರ್ ಮಾಡ್ತಾ ಇದ್ದೇವೆ.
ಆದಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಗಿಡನೆಲ್ಲ ಇಲ್ಲಿ ಇಟ್ಟಿದ್ದೇನೆ. ಟೇಕ್ ಕೇರ್ ಮಗ, ಬಾಯಿಗೆ ಮಾತಾಡಬೇಡಿ ಅದಕ್ಕೆ ಸರ್. ಓಕೆ, ಬಿ ಅ ಗುಡ್ ಗರ್ಲ್, ಬಿ ಅ ಗುಡ್ ಗರ್ಲ್, ಸೇ ಓಕೆ ಡಾಡಾ. ಮತ್ತೆ ಇಲ್ಲಿ ಇವರಿಗೆ ನೋಟಿಸ್ ಹಾಕಿದ್ದೇನೆ ಎಂತೆಲ್ಲ ಮಾಡಬೇಕು ಅಂತೇಳಿ. ಮಲಗೋ ಮುಂಚೆ ಲೈಟ್ ಆಫ್ ಮಾಡಬೇಕು, ಮೀನನ್ನು ಚೆಕ್ ಮಾಡಬೇಕು, AC ಇದು ಮಾಡಬೇಕು, ಸೆಟ್ಟಿಂಗ್ ಮಾಡಬೇಕು, ಲಾಂಡ್ರಿ ಮಾಡಬೇಕು, ಅವರ ಟ್ಯಾಬ್ಲೆಟ್ಸ್ ತಿನ್ನಬೇಕು, ಕಿಚನ್ ವಾಶ್ರೂಮ್ ಡೋರ್ ಎಲ್ಲ ಕ್ಲೋಸ್ ಮಾಡಬೇಕು, ಹೀಟರ್ ಆಫ್ ಮಾಡಬೇಕು. ಇಲ್ಲಿ ಸಹ ಹಾಕಿದ್ದೇನೆ ಆಫೀಸ್ಗೆ ಹೋಗುವ ಮುಂಚೆ ಎಂತೆಲ್ಲ ಮಾಡಬೇಕು ಅಂತೇಳಿ. ಆಯಿತು, ನಾವು ಹೊರಟೆವು, ಪ್ರೇಯರ್ ಎಲ್ಲ ಮಾಡಿ ಆಯಿತು. ಇನ್ನು ಖುಷ್ಬುನವರೆಲ್ಲ ಕೆಳಗೆ ಬಂದಿದ್ದಾರೆ. ಸೀದಾ ಶಾರ್ಜಾ ಏರ್ಪೋರ್ಟಿಗೆ ಹೋಗಿ, ನಾವು ದುಬೈ ಏರ್ಪೋರ್ಟ್ ಅಲ್ಲ, ಶಾರ್ಜಾ ಏರ್ಪೋರ್ಟ್. ಯಾರು ಸರ್ ರೆಡಿ? ಇಲ್ಲ ಇಲ್ಲ, ನಾಯಲ್ಲಿ ಯಾರ ಮಗ ಡಾಡಾ. ಸೇಫ್ ಜರ್ನಿ ಅಂತೆ ನಿಮ್ಗೆ, ಅವ್ರು ಬರ್ತಾರೆ ಮಗ. ಡ್ಯಾಡಾ ಬರುದಲ್ಲ, ನೀನು ಹೋಗುದು. ವರ್ಷ ಭಾರಿ ಖುಷಿಯಲ್ಲಿದ್ದಾರೆ. ಹೊರಟೆವು. ಇದುವೇ ಶಾರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಂದು ಇಲ್ಲ ಮಗ, ಹೋಗುದು ಹೋಗುದು ಹೋಗುದು. ಅವ್ರು ಹೇಳಿದ್ರು ನಾವು ಏರ್ಪೋರ್ಟಿಗೆ ಪಿಕ್ನಿಕ್ ಮಾಡಿದ್ವಿ, ಈಗ ನಾವು ವಾಪಸ್ ಮನೆಗೆ ಹೋಗುವ ಅಂತೇಳಿ. ಆಯ್ತಾಯ್ತು, ಹೋಗುದು ಹೋಗುದು. 1 hour 16, 2 hours-ಗೆ 27 dirham, 3 hours-ಗೆ 38. ಒಂದು ದಿನ ಅಂದ್ರೆ 200. ಇಲ್ಲಿ ಗೊತ್ತಿದ್ರೆ ಟಿಕೆಟ್ ಬರ್ತದೆ. ಈಗ ಟಿಕೆಟ್ ಬಂತು, ಟಿಕೆಟ್ ಅನ್ನು ಜೋಪಾನವಾಗಿ ಇಡಬೇಕು. ಇಲ್ಲಿ ಪಾರ್ಕಿಂಗ್. ಮುಟ್ಟಿದೆವು ಏರ್ಪೋರ್ಟ್ ಒಳಗೆ. ವಿಡಿಯೋ ಮಾಡ್ಲಿಕ್ಕೆ ಆಗ್ತದಾ ಇಲ್ಲ ಗೊತ್ತಿಲ್ಲ, ಆದ್ರೆ ಮಾಡ್ತೇನೆ, ಇಲ್ಲದ್ರೆ ಡೈರೆಕ್ಟ್ ಫ್ಲೈಟ್ ಅಲ್ಲಿ ತೋರಿಸ್ತೇನೆ. ಬಾಯ್ ಡಾಡಾ, ಸಿ ಯು ಸೂನ್. ಬಾಯ್ ಬಾಯ್ ನೋಯಲ್. ಬಾಯ್ ಬಾಯ್. ಆಕ್ಟಿಂಗ್ ಮಾಡಬೇಡಿ, ಭಾರಿ ಜೋರಿದ್ದಾರೆ. ಇದು ನಮ್ದು ಸೆಕ್ಯೂರಿಟಿ ಚೆಕ್ ಎಲ್ಲ. ಈಗ ಫ್ಲೈಟ್ ಹತ್ರ, ಫ್ಲೈಟ್ ಹತ್ತದೆ. ಬಸ್ಸಲ್ಲಿ ಕೂತಿದ್ದೇವೆ, ಇನ್ನು ಫ್ಲೈಟ್ ಹತ್ತದು. ಇವಳಿಗೆ ಕಾಲು ನೋವು ಆಗ್ತಾ ಉಂಟದೆ, ಕಾಲು ಒತ್ತಬೇಕಂತೆ. ಕೂತಾಯ್ತು, ಹಾಕು. ಆಯ್ತು, ಈಗ ಟೇಕ್ ಆಫ್ಗೆ ರೆಡಿ ಆಗಿದೆ ಫ್ಲೈಟ್. ಇಂಡಿಯಾಗೆ ಇಬೋಲಾ ಕಾಯಿಲೆ ಬರಬಾರ್ದಂತೇಳಿ ಈ ಒಂದು ಹೆಲ್ತ್ ಡಿಕ್ಲರೇಷನ್ ಫಾರ್ಮ್ ಮಾಡಿದ್ದಾರೆ ಆಯ್ತಾ. ಆನ್ಲೈನ್ ಸಹ ಫಿಲ್ ಮಾಡ್ಬೋದು, ಇಲ್ಲದ್ರೆ ಹೀಗೆ ಫಿಸಿಕಲ್ ಪೇಪರ್ ಕೊಡ್ತಾರೆ ಫ್ಲೈಟಲ್ಲಿ. ಬೈ ಎನಿ ಚಾನ್ಸ್ ನೀವು ಇಂಡಿಯಾಗೆ ಇನ್ನು ಟ್ರಾವೆಲ್ ಮಾಡೋದಾದ್ರೆ ನೀವೆಂತ ಹಿಡಿತೀರಾ ಬಿಡ್ತೀರಾ, ಒಂದು ಪೆನ್ ಒಂದು ಹಿಡಿದ ಆಯ್ತಾ ಬ್ಯಾಗಲ್ಲಿ. ಇವಳು ಸುಮ್ಮನೆ ನಪಿಲ್ತಾ ಇರ್ತಾಳೆ, ಕಿರಿಕಿರಿ ಮಾಡ್ತಾಳೆ. ಅದಕ್ಕೆ ಯಾವತ್ತು ನಾನು ಟ್ರಾವೆಲ್ ಮಾಡುವಾಗ ಒಂದು ಬುಕ್ ಹಾಗೂ ಕಲರ್ ಪೆನ್ಸಿಲ್ಸ್ ಹಿಡಿತಾನೆ, ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ. ಒಮ್ಮೆ ಅಪ್ಪನ್ನು ಡ್ರಾ ಮಾಡ್ತಾಳೆ, ಒಮ್ಮೆ ಅಮ್ಮನ್ನು ಡ್ರಾ ಮಾಡ್ತಾಳೆ. ಹಾಗೆ ಮಾಡಿ 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 ನಾವು ಊರು ಮುಟ್ತೇವೆ. 2 ಸೈಡ್ಸಾ. ಸೊ ಕಿಯಾರನ್ಗೆ ಎಂತ ಉಂಟು, ಬಿಸ್ಕಿಟ್, ಚಾಕ್ಲೇಟ್, ಜ್ಯೂಸ್ ಹಾಗೂ ಚಿಪ್ಸ್. ಇಲ್ಲಿ ಕಲರ್ ಮಾಡಲಿಕ್ಕೆ. ಓಕೆ, ನಂದು ವೆಜಿಟೇಬಲ್ ಬಿರಿಯಾನಿ ಹಾಗೂ ಮೊಸರು. ಹೇಗುಂಟು ಮಗ ಉಂಟಾ? ಖುಷ್ಬುನವ್ರು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ. ಹೌಸ್ ಇಟ್ ಖುಷ್ಬು? ಅಚ್ಚೆ ಮದ್ದು ಆಚೆ ಈಚೆ ಮಾಡಿ ಟೇಸ್ಟ್ ಮಾಡ್ತಿದ್ದೇವೆ. ಕೈಸೆ ಅಚ್ಚೆ, ಅವಳ ಚಿಕನ್ ಬಿರಿಯಾನಿ ಒಳ್ಳೆಯದು. ಹಾಂ, ನೀನು ತಿನ್ನೋದಿಲ್ಲ. ಅವಳು ಹಾಗೂ ಅವಳ ಅಪ್ಪ ಅಂತೆ. ತೋರಿಸು ಮಗನ ಅಪ್ಪನನ್ನು. ಎಷ್ಟು ಕಾನ್ಸಂಟ್ರೇಷನ್ ಮಾಡಿ ಮಾಡ್ತಿದ್ದೆ. ಶೂಸ್ ಆರೆಂಜ್ ಅನ್ನ ಅಪ್ಪದು. ಅಂತ ಆರೆಂಜ್ ಕಿತ್ತಲೆ ಮಾಡ್ಲಿಕ್ಕೆ ಹೋಗುದಾ? ಎಲ್ಲ ಆರೆಂಜ್, ಮುಸುಂಟು, ಕೂದಲು, ಚಪ್ಪಲ್, ಕೈ ಎಲ್ಲ
ನಿತ್ರಾಣವಾದ ಅಪ್ಪ ಮಗಳು ಮಿಸ್ಸಿಂಗ್ ಡ್ಯಾಡ್. ಫ್ಲೈಟಲ್ಲಿ ತಿನ್ನಲಿಕ್ಕೆ ಇವಳಿಗೆ ಇಷ್ಟವಾದ ಫ್ರೂಟ್ಸ್ ಹಾಗೂ ಕೇಕ್ ಕ್ರೋಸೆಂಟ್ ಎಲ್ಲ ಹಿಡಿದಿದೆ. ಏರ್ ಪ್ರೆಷರಿಂದಾಗಿ ಕ್ರೋಸೆಂಟ್ ತೊಟ್ಟೆಯಲ್ಲಿ ಇಡೀ ಗಾಳಿ ತುಂಬಿದೆ, ಗುಂಡು ಗುಂಡಾಗಿದೆ. ಇನ್ನು ಫ್ಲೈಟಲ್ಲಿ ಜನರಿಗೆ ಒಳ್ಳೆ ಟೈಮ್ ಇರ್ತದಲ್ಲ, ಸುಮ್ಮನೆ ಕೆಲಂಜಿ ಹಿಡಿದು ಬೇಡ ಅಂತೇಳಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹಾಕ್ತಾರೆ ಆಯ್ತಾ. ಹೇಗೆ ಕೂತ್ಕೊಳ್ಬೇಕು, ಎಮರ್ಜೆನ್ಸಿ ಲ್ಯಾಂಡಿಂಗಲ್ಲಿ ಎಂತ ಮಾಡಬೇಕು ಎಲ್ಲ ಹಾಕ್ತಾರೆ. ಈಗಷ್ಟೇ ಅನೌನ್ಸ್ ಮಾಡಿದ್ರು ಮುಂಬೈ ಏರ್ಪೋರ್ಟ್ ಕ್ಲೋಸ್ ಮಾಡಿದ್ದಾರೆ ಸ್ವಲ್ಪ ಹೊತ್ತಿಗೆ. ಸೊ ಫ್ಲೈಟ್ ಲ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು ಅಂತೇಳಿ. ಆನಂತರ 20 ಮಿನಿಟ್ಸ್ ಆದ ಮೇಲೆ ಸೇಫ್ಲಿ ಲ್ಯಾಂಡ್ ಆದೆವು. ನಾವು ಮುಟ್ಟಿದೆವು ಮುಂಬೈ. ಮುಂಬೈ ಮುಟ್ಟಿದೆವು. ಸೆಕೆಂಡ್ ರೋ ಇದ್ದ ಕಾರಣ ಬೇಗ ಹೊರಗೆ ಬಂದೆವು. ಆದರೆ ಇನ್ನು ಲಗೇಜ್ ಬರಬೇಕಲ್ಲ, ನಾವು ಬೇಗ ಬಂದರೆ ಸಹ ಲಗೇಜ್ ಬರಬೇಕಲ್ಲ, ಲಗೇಜಿಗೆ ಕಾಯಬೇಕು. ಲಗೇಜ್ ಇರುವ ಕಾರಣ ಇದರಲ್ಲಿ ಹೋಗ್ತಾ ಇದ್ದೇವೆ ಗಾಡಿಯಲ್ಲಿ. ಇದು ಕಾರ್ಪೆಟ್ ಉಂಟಲ್ಲ, ತುಂಬ ಸ್ಪೆಷಲ್ ಆಯಿತಾ. ಇನ್ನು ಇದು ಕಾರ್ಪೆಟ್ ಹೋಗ್ತದೆ. ಪಿಕಾಕ್ದು ಇದು ಉಂಟಲ್ಲ ಗರಿಗಳು, ಅದರ ಆಕಾರದಲ್ಲಿ ಮಾಡಿದ್ದಾರೆ, ಅದರ ಡಿಸೈನಲ್ಲಿ ಈ ಕಾರ್ಪೆಟ್ ಮಾಡಿದ್ದಾರೆ, ಬಾಂಬೆದು ಕಾರ್ಪೆಟ್. ಇನ್ನು ಗಾಡಿಯಲ್ಲಿ ಹೋಗುದು. ಈ ಗಾಡಿ ಇದ್ದದ್ರಿಂದ ಬಚಾವ್, ಇಲ್ಲದ ಎಷ್ಟು ನಡೀಲಿಕ್ಕೆ ಮಕ್ಕಳನ್ನು ಹಿಡಿದುಕೊಂಡು ತುಂಬ ಕಷ್ಟ. ಎಷ್ಟು ನಡಿಲಿಕ್ಕೆ. ಎಷ್ಟು ನಡಿಲಿಕ್ಕೆ ಮಾರಿ. ಒಂದು ಗಾಡಿ ಇದ್ದದ್ರಿಂದ ಬಚಾವ್, ಇಲ್ಲದ ಈ ಬ್ಯಾಗ್ಗಳನ್ನು ಹಿಡಿದುಕೊಂಡು ಬಾರಿ ಕಷ್ಟ ಉಂಟು. ಅವಳ ಕೈಯಲ್ಲಿ ಮಗು ಉಂಟು, ಸಾದುದ್ರಿಂದ ಎಲ್ಲ ಕೈ ನನ್ನ ಕೈಯಲ್ಲಿ ಉಂಟು. ಎಷ್ಟು ಶಾಂತ ಉಂಟು ನೋಡಿ. ಯಾರು ಸಹ ಬರಲಿಲ್ಲವೇನ, ಯಾಕೆಂದರೆ ಇವರು ಏರ್ಪೋರ್ಟ್ ಕ್ಲೋಸ್ ಮಾಡಿದ್ರಲ್ಲ, ಅದಕ್ಕೆ ಇನ್ನೂ ಜನರು ಬರಬೇಕೆಲ್ಲ ಖಾಲಿ ಉಂಟು. ಇನ್ನು ಇಮಿಗ್ರೇಷನ್, ಆ ನಂತರ ಚೆಕ್ಕಿಂಗ್, ಖಾಲಿ ಉಂಟು ಇಮಿಗ್ರೇಷನ್. ಇನ್ನು ಲಗೇಜ್ಗೆ ಕಾಯ್ದು ಕೇರ ಲಗೇಜ್, ಇದು ಬ್ಯಾಗ್ ಹಾಕ್ಬೇಡ. ಈಗ ಬ್ಯಾಗೇಜ್ಗೆ ಕಾಯ್ತಾ ಇದ್ದೇವೆ. ಇನ್ನು ಸಹ ಬರಲಿಲ್ಲ ಬ್ಯಾಗ್ ಒದ್ದೆ ಆಗೋದಿಲ್ಲ ಅಂದರೆ ಬಚಾವ್. ಇನ್ನು ಸಹ ಬರಲಿಲ್ಲ ಬ್ಯಾಗ್, ಕಾಯ್ತಾ ಇದ್ದೇವೆ ಬ್ಯಾಗ್ಸಿಗೆ. ಮಳೆ ಅಲ್ಲ, ಸೊ ಲೇಟ್ ಆಗ್ತದೆ ನಾ ಬ್ಯಾಗೇಜ್ ಹಾಕುವಾಗ. ಇಪ್ಪತ್ತು ನಿಮಿಷ ಆಯ್ತು, ಇನ್ನು ಸಹ ಬ್ಯಾಗೇಜ್ ಬರಲಿಲ್ಲ. ಕಾಯ್ತಾ ಇದ್ದೇವೆ. ಮಳೆ ಸಹ ಅಲ್ಲ, ಅದರಿಂದಾಗಿ ಡಿಲೇ ಆಗ್ತಾ ಉಂಟು. ನೋಡುವ, ಐದ ಬೈ. ಅಯ್ಯೋ ದೇವ, ಸ್ವಾಮಿ ದೇವರೇ, ಬಾಹುಬಲಿಯಿಂದ ಆಗುದಿಲ್ಲ, ಪ್ರಾಯ ಆಯ್ತು ಬಾಹುಬಲಿಗೆ. ಟೆಲ್ ಬಾಯ್ ಆಂಟಿ, ಬಾಯ್ ಖುಷ್ಬು, ಸಿ ಯು, ಬಾಯ್. ಹೋದ್ರು ಮಗ, ಹೋದ್ರು. ನಾವು ಇಲ್ಲಿಂದ ಹೋಗುವ. ಗಟ್ಟಿ ಕೂತ್ಕೋ. ಇವಳನ್ನು ಬ್ಯಾಗೇಜ್ ಮೇಲೆ ಕೂತ್ಕೊಳ್ಳಿಸಿದ್ದೇನೆ, ದುಡ್ತಾ ಇದ್ದೇನೆ, ಒಂದು ಕೈಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೇನೆ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು, ಗುನುಗಿದೆ ಬಾನು ನನ್ನನು ನೋಡಿ. ನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ, ಮಾತಾಡಿದೆ ಕಾನೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ, ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ, ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ನಾಚೆಗೆ ಎಲ್ಲರೂ ಸಹ ಬಂದಾರೆ, ಬರುದಿಲ್ಲ ಹೇಳಿ. ನನ್ನ ವಿಡಿಯೋ ತೆಗಿತಿದ್ದಾರೆ, ಅಂಕಲ್ ಸಹ ಬ್ಲಾಗರ್ ಆಗಿದ್ದಾರೆ. ಅಕ್ಕ ಬಂದಾಳೆ, ಅಕ್ಕ ಕಲ್ತಪ್ಪ, ಮಾವ, ಆವಿ. ಹಾಯ್ ಜಿಜು, ಗುಡ್ ಟು ಸೀ ಆಲ್. ಎಲ್ಲ ಇಲ್ಲಿ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಖುಷ್ಬುದು ಅಣ್ಣ ಸಹ ಬಂದಾರೆ, ಖುಷ್ಬುದು ಅಣ್ಣ ಇದು. ಆಯ್ತು, ಮುಟ್ಟಿ ಆಯ್ತು, ಇನ್ನು ಮನೆಗೆ ಹೋಗುದು. ಫ್ಯಾನ್
ಗಾಳಿ ಬರ್ತದ ಇಲ್ಲ ಗೊತ್ತಿಲ್ಲ. ಅಂಕಲ್ ಇದ್ದಾರೆ ಇಲ್ಲಿ. ಮಾಡ್ತೇನೆ. ನನ್ನದು ಇದಿಲ್ಲ ಅಂಕಲ್, ಚಾರ್ಜ್ ಇಲ್ಲ ಫೋನಲ್ಲಿ. ಇಂಡಿಯಾದು ಸಿಮ್ಮಲ್ಲಿ ಚಾರ್ಜ್ ಇಲ್ಲ. ಹಳೇದು ಚಪ್ಪಲ್ ಹಾಕಿದೆ ಒಳ್ಳೆ. ನನ್ನ ಬಿಳಿ ಶೂಸ್ ಕಪ್ಪು ಆಗ್ತದೆ. ಎಲ್ಲ ಚಂಡಿ ಪುಂಡಿ ಇಲ್ಲಿ ಮಳೆಗೆ. ಈಗ ಸಾಮಾನು ಒಳಗಿಡ್ತಾ ಇದ್ದಾರೆ. ಕಮ್ಮು. ಓ ದೇವರೇ, ಅವನಿಗೆ ಅರ್ಜೆಂಟ್ ಉಂಟು. ಎಲ್ಲ ಚಂಡಿ. ಬರ್ರ 57 ನಿಮಿಷ ಪಾರ್ಕಿಂಗ್ಗೆ 500 ರೂಪಾಯಿ. ಮುಂಬೈ ಮೇರಿ ಜಾನ್ ಅಷ್ಟೇ. ಎಲ್ಲ ಕಡೆ ಲೂಟಿಂಗ್ ಸೀನ್ಸ್. 500 ರೂಪೀಸ್. ಇದು ದುಬೈ ಏರ್ಪೋರ್ಟ್ ಚಾರ್ಜ್ ಆಗಿ ಆಯ್ತು. ಇಂತ ಮಳೆ ಮಾರೆ, ಮಳೆ ಬರ್ತಾ ಉಂಟು. ಕಿಯಾರ ಈಚೆ ಬಾ. ಹೇಗಿದ್ದೀರಿ? ಸಲಾಮ್. ಶುರು ಮಾಡು ಕೆಲಸ. ಸುಮ್ಮನೆ ತಂದದಲ್ಲ ನಿನ್ನನ್ನು. ಹೇಗಿದ್ದೀರಿ? ಅಕ್ಕನವರು ಹೊಸತು ಗಾಡಿ ತಗೊಂಡಿದ್ದಾರೆ. ಸೊ ಗಾಡಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಯಾವಾಗ ನಾನು ಜಾರಿ ನಮಸ್ಕಾರ ಹೊಡಿತೇನೆ ಗೊತ್ತಿಲ್ಲ ಮಾರೆ. ಇನ್ನು ಸಹ ಮಳೆ ಬರ್ತಾ ಉಂಟು, ಆದ್ರೆ ಶೆಕೆ ಒಂದು ಕಂಡಪಟ್ಟೆ ಉಂಟು. ಇಲ್ಲೇ ನಿಲ್ಬೇಕಾ? ಎಂತ ಮಳೆ ಅಲ್ಲ, ಆದ್ರೆ ಒಟ್ರಾಸಿ ಶೆಕೆ. ಕೂಲ್ ಎಂತ ಸಹ ಇಲ್ಲ. ಹೌದಾ? ಒಂದು ವಾವ್. ಅಕ್ಕನವರ ಆಯುಧ ಬಂತು. ವಾವ್, ವೆರಿ ನೈಸ್ ಕಲರ್ ಬ್ರೋ. ಓ, ಐ ವಾಸ್ ಅಬೌಟ್ ಟು ಸಿಟ್ ಹಿಯರ್. ಒಂದು ನಿಮಿಷ ಬನ್ನಿರಾ. ನರ್ವಸ್ ಆಗಬೇಡಿ ನಾನು ಬಿಡುವಾಗ. ವಾವ್, ಸೂಪರ್. ವೆರಿ ನೈಸ್. Super bro, very nice. This is what blessing looks like. Wow, very nice. Yes. Sunroof ಉಂಟು ಇಲ್ಲಿ. Wow, ಮಳೆ ಬಂದ್ ಮಾಡಿ ನೋಡುವ. Wow, too good bro, very nice. Thank you. Very nice. I want to drive once. Yes, sure. Tomorrow we'll go for that. Okay bro. Automatic, just be Automatic ಅಲ್ಲ? Oh. and Nice, paddle and good shift space also. you'll have here Very also. low. Your BMW has this, no? Which one? Paddle shift, like this, plus minus. Yeah. Manual Yeah. increase, decrease. Oh, nice. And automatic you can. One round will go bro. Yeah, sure. ಅವ್ರು ಹೋದ್ರು, ಅವ್ರಿಗೆ ನಾಳೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಸೊ ಅದರಿಂದ ಹೋದ್ರು. ಅವಳು ಬರುದ್ಲ ಹೇಳಿ ಸರ್ಪ್ರೈಸ್ ಕೊಟ್ಟರು. ಬಂದ್ಲು. ಮಳೆ ಅಲ್ಲ, ಭಾರಿ ಕಷ್ಟ. ಅವಳ ಮನೆ ತಾನೇ ಅಲ್ಲಿರುವುದು. ಸೊ 1 ತಾಸು ಇಲ್ಲಿಂದ ಡ್ರೈವ್ ಉಂಟು. ಆದ್ರೆ ಸಹ ಪಾಪ ಬಂದ್ರಲ್ಲ, ಖುಷಿ ಆಯ್ತು ಎಲ್ಲರ ಸಹ ನೋಡಿ. ಆಂಟಿ ಬೆಚ್ಚ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಆಂಟಿದು ಬಿರಿಯಾನಿ ತುಂಬ ಫೇಮಸ್, ತುಂಬ ಒಳ್ಳೆಗಿದೆ. ಮಟನ್ ಬಿರಿಯಾನಿ. ಅವಾಗ ಎಂಡ್ ಮಾಡುವ ಮುಂಚೆ ಬರ್ಡೇ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಸೊ ತೃಪ್ತಿಯ ಬರ್ಡೇ 7th 20th ಬರ್ಡೇ ತೃಪ್ತಿಯ. ಹ್ಯಾಪಿ ಬರ್ಡೇ ತೃಪ್ತಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಮೈಥಿಲಿನ 10th ಜುಲೈಗೆ ಬರ್ಡೇ. ಹ್ಯಾಪಿ ಬರ್ಡೇ ಮೈಥಿಲಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಸ್ವಾತಿ ಕಾಮತ್ರವರ ಬರ್ಡೇ 16th. ಹ್ಯಾಪಿ ಬರ್ಡೇ ಸ್ವಾತಿರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಸ್ವಾತಿ ಕಾಮತ್ ಹಾಗೂ ಅವರ ಗಂಡ ಹರಿಪ್ರಸಾದ್ ರವರ ಆ್ಯನಿವರ್ಸರಿ 12th ಜುಲೈಗೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಹೈಪ್ ಮಾಡಲಿಕ್ಕೆ ಸಹ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್.